ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಜಾ ಹಿನ್ನೆಲೆಯಲ್ಲಿ ಹಲವು ಅನುಮಾನ ಅನ್ನೋದು ಈಗ ಹುಟ್ಕೊಳ್ತಾ ಇದೆ. ರಾಜಣ್ಣನನ್ನ ಬಿಜೆಪಿಯತ್ತ ಸೆಳೆಯುವಂತ ಪ್ರಯತ್ನ ಏನಾದ್ರೂ ನಡೆದಿದ್ಯಾ? ಇದು ಈಗ ಕಾಡ್ತಾ ಇರುವ ಬಲವಾದ ಪ್ರಶ್ನೆ. ರಾಜಣ್ಣ ರಾಜೀನಾಮೆ ಬಳಿಕ ಆಕ್ಟಿವ್ ಆಗ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ನಿನ್ನೆ ರಾಜಣ್ಣನನ್ನ ಸೆಳೆಯುವ ಬಗ್ಗೆ ವಿಧಾನಸಭೆಯಲ್ಲೇ ಚರ್ಚೆ ಮಾಡಿದ್ದಾರೆ. ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಡುವೆ ಒಂದು ಮಾತುಕತೆ ಆಗಿದೆ. ಸದನದ ಮೊಗಸಾಲಿಗೆಯಲ್ಲಿ ಕುಳಿತಿದ್ದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಕ್ಕದಲ್ಲೇ ಕುಳಿತಿದ್ದ ಶಾಸಕ ಸುರೇಶ್ ಗೌಡ. ರಾಜಣ್ಣ ರಾಜೀನಾಮೆ ಬಗ್ಗೆ ಚರ್ಚಿಸ್ತಾ ಇದ್ದ ನಾಯಕರುಗಳು. ಈ ವೇಳೆ ಅಲ್ಲಿಗೆ ಎಂಟ್ರಿ ಕೊಟ್ಟ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜಣ್ಣ ರಾಜೀನಾಮೆ ಕೊಟ್ಟಿರೋದು ನಿಜವೇ ಅಂತ ಕೇಳಿದ್ದಾರೆ. ವಿಜಯೇಂದ್ರ ಮುಗ್ದಿದ್ದಾಯ್ತು ಅಂತ ಸನ್ನೆ ಮಾಡಿದ್ದಾರೆ. ಆರ್ ಅಶೋಕ್ ಈ ವೇಳೆ ಹಾಗಾದ್ರೆ ಬಿಜೆಪಿ ಶಾಲ್ ಹಾಕ್ಬಿಡೋಣ ಅಂತ ಹೇಳಿದ್ದಾರೆ. ಸುರೇಶ್ ಗೌಡ ಮಾತಿಗೆ ನೋಡೋಣ ಅಂತ ವಿಜಯೇಂದ್ರ ಹೇಳಿರೋದು. ರಾಜಣ್ಣ ಸೇರ್ಪಡೆ ಬಗ್ಗೆ ಅಲ್ಲಿಯೇ ಚರ್ಚೆ ನಡೆಸಿದ್ರು ನಾಯಕರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಏನು ಸಡನ್ ಆಗಿ ರಾಜೀನಾಮೆ ಅಂತ ಆಯಿತೋ ಎಲ್ರಿಗೂ ಒಂದು ಗೊಂದಲನೂ ಆಯಿತು, ಶಾಕು ಆಯಿತು. ಏನಪ್ಪ ಇದು ಸಡನ್ ಆಗಿ ಅಂತ. ಆ ಸಂದರ್ಭದಲ್ಲಿ ಅವರವರೇ ಮಾತಾಡ್ಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ವಿಪಕ್ಷ ನಾಯಕ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ. ಈ ನಿಜನಾ? ರಾಜಣ್ಣ ರಾಜೀನಾಮೆ ಕೊಟ್ರ ಎಲ್ಲ ಮುಗ್ದಾಯ್ತು, ಹಾಗಿದ್ರೆ ಇನ್ನೇನು ಬಿಜೆಪಿ ಶಾಲ್ ಹಾಕ್ಬಿಡೋಣ? ಅವರವರೇ ಮಾತಾಡ್ಕೊಂಡಿದ್ದಾರೆ, ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜಣ್ಣ ಅವರನ್ನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆಯಾ, ಸೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು. ರಾಜಣ್ಣ ಅವರ ಈ ವಜಾ ಏನಿದೆ ಇದು ಸಹಜವಾಗಿ ಎಲ್ರಿಗೂ ಆಶ್ಚರ್ಯ. ಏನಿದು ಸಡನ್ ಆಗಿ ಬೆಳವಣಿಗೆ ಆಯಿತು ಅಂತ. ಇದರಲ್ಲಿ ಲಾಭ ಪಡ್ಕೊಳ್ಳೋಕೆ ಬಿಜೆಪಿ ಮುಂದಾಗ್ತಾ ಇದೆಯಾ? ಬಿಜೆಪಿ ಏನಾದ್ರು ಆಫರ್ ಕೊಟ್ಟರೆ ರಾಜಣ್ಣ ಅವರು ಹೋಗ್ತಾರಾ? ಯಾಕಂದರೆ CM ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು, ಕಾಂಗ್ರೆಸ್ನಲ್ಲೇ ಉಳಿದವರು. ಸೊ ಏನು ಡೆವಲಪ್ಮೆಂಟ್ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಸಹಕಾರ ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನ ಕೂಡ ಮಾಡಲಾಗಿದೆ. ರಾಜಣ್ಣ ಅವರ ಒಂದು ಪ್ರಶ್ನೆ ಈಗ ಇದೆ. ರಾಜಣ್ಣ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ನಂತರ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ದೆಹಲಿಗೆ ತೆರಳ್ತಾ ಇದ್ದೀನಿ, ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಆಗಿದೆ, ನನ್ನ ಹೇಳಿಕೆ ಏನು ಬಗ್ಗೆ ನಾನು ಜೊತೆ ಚರ್ಚೆ ನಾನು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಓಕೆ ಶಿವ, ಥ್ಯಾಂಕ್ ಯು. ನೋಡಿ, ಇದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಈ ಬೆಳವಣಿಗೆ ಇದೆಯಲ್ಲ, ಇದು ಸಹಜವಾಗಿ ಶಾಕ್ ಆಗ್ತಾ ಇರೋದು. ಯಾಕಂದರೆ ರಾಜಣ್ಣ ಅವರನ್ನು ವಜಾ ಮಾಡ್ತಾರೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಸಡನ್ ಡಿಸಿಷನ್ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಯವರು ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನು ನೋಡಬೇಕು.